ಹಾಯ್ ಹೆಲೋ ನಮಸ್ತೆ, ಎಲ್ರು ಹೇಗಿದ್ದೀರಿ? ನಾನಂತೂ ತುಂಬಾ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ಹಾ, ಎಂತ ದೊಂಬು ತಕ್ಕೊಳ್ಳೋದ? ಬಿಸಿಲು ತಕ್ಕೊಳ್ತಾ ಕೂತದ್ದು ಮೇಡಮ್. ಫುಲ್ ಹೀಗೆ ಮಾಡಿ ಕೂತಿದೆ. ಹುಡುಗಿಯರೆಲ್ಲ ಬೀಚಲ್ಲಿ ಕೂತ್ಕೊಳ್ತಾರಲ್ಲ, ಹೀಗೆ ಮಾಡಿ ಹಾಗೆ ಕೂತ್ಕೊಳ್ಳಿ. ಇವತ್ತು ನನಗೆ ಮೀಟಿಂಗ್ ಹೋಗ್ಲಿಕ್ಕುಂಟು. ಮೀಟಿಂಗಿಗೆ ಹೊರಟಿದ್ದೇನೆ. ಆಲ್ರೆಡಿ ಲೇಟ್ ಆಗಿದೆ. ಲೇಟ್ ಆಯಿತು, ಹೊರಡಬೇಕು. ಈಗ ಇವತ್ತು ನೀರು ಬಿಡ್ತಾರೆ. ನಾನು ಮನೇಲಿ ಇಲ್ಲ ಅಲ್ಲ, ಸೊ ಗೇಟಲ್ಲಿ ತಿರ್ಸಿ ಹೋಗಬೇಕು. ಇಲ್ಲಾಂದರೆ ನೀರು ವೇಸ್ಟ್ ಆಗ್ತದೆ. ಗೇಟಲ್ಲಿ ತಿರ್ಸಿ ಹೋಗೋ. ಅಯ್ಯೋ, ವೈಟ್ ಪ್ಯಾಂಟ್ ಹಾಕೊಂಡು ಹೊರಟಿದ್ದೇನೆ. ವೈಟ್ ಪ್ಯಾಂಟ್ ಹಾಕೊಂಡದ್ದು ದಿನ ಇದ್ದೇ ಇರೋದು. ಅಲ್ಲಿ ನೋಡಿ ಹೇಗೆ ಆಗಿದೆ ಅಂತ. ಅಯ್ಯೋ, ವೈಟ್ ಪ್ಯಾಂಟ್ ಹಾಕೊಂಡ, ಅದಕ್ಕೆ ನಾನು ಗಲೀಜು ಮಾಡ್ಕೊಂಡು ಹೋಗಿದೆ. ಅಂದರೆ ಬೇರೆ ಡ್ರೆಸ್ಸಲ್ಲಿ ಸಹ ಗಲೀಜು ಮಾಡ್ಕೊಂಡು ಹೋಗುದೆ, ಬಟ್ ಗೊತ್ತಾಗೋದಿಲ್ಲ. ಇದರಲ್ಲಿ ಕರೆಕ್ಟು ಗೊತ್ತಾಗ್ತದೆ ಅಷ್ಟೇ. ಟಾಟಾ, ಹೋಯ್ ಟಾಟಾ, ಬಾಯ್. ಕುಲ್ಲೆ ಇಲ್ಲಡ, ಇಲ್ಲದು ಕುಲ್ಲೆ ಅವೇ ಪೋದವಪ್ಪ. ಅಬ್ಬ, ಕೆಮ್ಮ ಮಾರ, ಎದೆಗೂಡೆಲ್ಲ ಡಿಜೆ ಆಡ್ತಾ ಉಂಟು ಅಂತ. ರಿಕ್ಷಾಕ್ಕೆ ಫೋನ್ ಮಾಡಿದ್ದೇನೆ. ಮಾವ ಬರುವಾಗ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಬಿಸಿಲಲ್ಲಿ ನಿಲ್ಲಿಕ್ಕಾಗೋದಿಲ್ಲ. ನೆರಳಿಗೆ ಹೋಗು, ನಿಲ್ಲುವ ಫಸ್ಟ್. ಅದು ಬಿರ್ಕಲ್ ಕಟ್ಟೆ. ಬಿರ್ಕಲ್ ಕಟ್ಟೆ. ಹಾ, ನಂಗೆ ಬಿರ್ಕಲ್ ಕಟ್ಟೆಗೆ ಎಂತಪ್ಪ ಅಂದ್ರೆ ನಾನು ಬಸ್ಸಿಗೆ ಹತ್ತಿದ್ದೆ ಓಕೆನಾ. ಬಟ್ ನಂಗೆ ಹೇಗೆ ಅಂದ್ರೆ ಮೂರು ಕುಂದಾಪುರದ ಬಸ್ ಇತ್ತು. 3 ಬೇರೆ ಬೇರೆ ರೂಟಿಂದ ಹೋಗ್ತದೆ. ಆಲ್ರೆಡಿ ಲೇಟ್ ಆಗಿದೆ, ಅಲ್ಲಿಗೆ ಹೋಗೋಕೆ ಮತ್ತೆ ಲೇಟ್ ಆಗ್ತದಲ್ಲ. ಸೊ ನಾನು ಯಾವ್ದು ಹತ್ರ ಉಂಟು ಅದರಲ್ಲೇ ಹೋಗ್ಬೇಕಲ್ಲ, ಅದಕ್ಕೆ ಕನ್ಫ್ಯೂಷನ್ ಆಯಿತು. ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಈಗ ಬಸ್ ಹೊರಡೋದು ಎಷ್ಟು ಗಂಟೆಗೆ ಗೊತ್ತಿಲ್ಲ ಮಾರೆ. ಇದು ಇಲ್ಲೇ ನಿಂತ್ಕೊಂಡಿದೆ, 10:30 ಆಯಿತು ಆಲ್ರೆಡಿ. ಬಸ್ ಹೊರಟಿತ್ತು. ಈಗ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಡ್ಡ ಬಂದು ನಿಂತಿದೆ ಬೇರೆ ಬಸ್. ಹೊರಟಿತ್ತು. ಶೆಕೆ ಆಗ್ತಾ ಇತ್ತು, ಹೆವಿ ಶೆಕೆ ಆಗ್ತಾ ಇತ್ತು. ಈಗ ಒಂಚೂರು ಗಾಳಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಇಲ್ಲಿ ಫೈನಲಿ ರೀಚ್ ಆದಾಯ್ತಾ. ಇಲ್ಲಿಂದ ಮತ್ತೆ ತುಂಬ ದೂರ ಹೋಗಬೇಕು ನನಗೆ. ಸೊ ಆಟೋಗೆ ಬನ್ನಿ ಅಂದರು, ಆಟೋಗೆ ಹೋಗ್ತಾ ಇದ್ದೇನೆ ನಾನೀಗ. ನಾನು ಹೊರಟೆ, ನನ್ನ ಜೊತೆ ಇವರಿಬ್ರು ಜಾಯಿನ್ ಆದರು. ಇವರು ಕೂಡ ಸೇಮ್ ಪ್ಲೇಸಿಗೆ ಹೋಗ್ತಾ ಇರೋರು. ಡೈರೆಕ್ಟರ್ ಮೀಟ್ ಆಗಲಿಕ್ಕೆ ಅಂತಾನೆ ಜಾಯಿನ್ ಆಗಿದ್ದಾರೆ. ಇವಾಗ ಮತ್ತೆ ಹೋಗುದು ಇಲ್ಲಿಂದ. ಮೀಟಿಂಗ್ ಎಲ್ಲ ಮುಗಿಸಿ ಬಂತಾಯ್ತಾ. ನಾವಿಲ್ಲಿ ಹೋಟೆಲಲ್ಲಿ ಊಟ ಮಾಡಿದ್ವಿ. ಈಗ ಹೊರಡೋದು. ಊಟ ಆಯ್ತು, ಬಾಯ್. ಇವರು ಮೂವಿ ಆರ್ಟಿಸ್ಟೇ, ನಮ್ಮ ಜೊತೆನೆ ಆರ್ಟಿಸ್ಟು. ಎಲ್ಲ ಮುಗಿಸಿ ಹೋಗುದು. ಸರ್ ಎಲ್ಲೋದ್ರು? ಇನ್ನೊಬ್ರು ಇದ್ದಾರೆ, ಅವ್ರು ಒಳಗಡೆ ಇದ್ದಾರೆ. ಆಮೇಲೆ ತೋರಿಸ್ತೇನೆ. ಓಕೆ ಓಕೆ, ಸರ್ ಬಂದ್ರು. ಇವರೇ, ನಿಮ್ಮ ಹೆಸರೆಂತ? ಹರೀಶ್ ಕೊಟ್ಟಿ. ಹಾ, ಹರೀಶ್ ಕೊಟ್ಟಿ. ಈ ಕಡೆ ಬರ್ರಿ. ಎಲ್ಲ ಆಯ್ತು, ಅವ್ರದ್ದೆಲ್ಲ ತೋರಿಸಿ ಬಿಟ್ಟೆ. ಟಾಟಾ, ಬಾಯ್. ಹೊರಡೋದು ಈಗ. ನಾವಲ್ಲಿ ಬಸ್ಸಿಗೆ ನಿಂತು ಸಾಕಾಗಿ 1.5 ಅವರ್ ವೆಯ್ಟ್ ಮಾಡಿ ಫೈನಲ್ ಆಗಿ ಸರ್ದು ಫ್ರೆಂಡ್ದು ಗಾಡಿಯವರು ಪರಿಚಯದವರು ಸಿಕ್ತು. ಗಾಡಿಯಲ್ಲಿ ಅಲ್ಲಿ ತೆಕೊಂಡು ಹೋಗ್ತಿದಾರಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅಲ್ಲಿ ನಾನು ಸೋಮೇಶ್ವರಕ್ಕೆ ಹೋಗಿ ಇಳಿದು ಮತ್ತೆ ಅಲ್ಲಿಂದ ಹೆಬ್ರಿಗೆ ರಿಟರ್ನ್ ಬರಬೇಕು. ಇಲ್ಲಿ ಹಾಲಾಡಿಯಲ್ಲಿ ಸಹ ಬಸ್ ಇಲ್ಲ, ಬೆಲ್ವೆಯಲ್ಲಿ ಸಹ ಬಸ್ ಸಿಗಲಿಲ್ಲ. ಅದಕ್ಕೆ ಸೀದಾ ಅಲ್ಲಿ ಸೋಮೇಶ್ವರಕ್ಕೆ ಹೋಗಿ ಮತ್ತೆ ಅಲ್ಲಿಂದ ರಿಟರ್ನ್ ಬರೋದು. ಅತ್ಲಾಗ ಹಾಪುದು ಎತ್ಲಾಗೆ. ಗಂಗಾವತಿ ಶೂಟಿಂಗ್ ಹೋದಾಗ ಅದೇ ಅಭ್ಯಾಸ ಕೊನೆಗೆ. ಓಕೆ, ಇಲ್ಲಿ ಸೋಮೇಶ್ವರಕ್ಕೆ ಹೋಗ್ಲಿಲ್ಲ, ಅರ್ಧದಲ್ಲಿ ಇಳ್ಕೊಂಡು ಬಸ್ ಸಿಕ್ತು. ಬಸ್ಸಿಗೆ ಹತ್ತಿದೆ. ಇಲ್ಲಿ ಬಿಟ್ಟು ಹೋದ್ರು ನನಗೆ ಬಸ್ಸಿಗೆ. ಮಾಂಡಿ ಮೂರ್ಕಾಯಿ ಸಮಥಿಂಗ್, ಮಾಂಡಿ ಮೂರ್ಕಾಯಿ ಇಲ್ಲಿ ನಿಲ್ಸಿದ್ರು. ಇಲ್ಲಿಂದ ನಂಗೆ ಹತ್ರ ಆಗ್ತದೆ ಹೆಬ್ರಿಗೆ, ಇಲ್ಲಿಂದ ಹೋಗುದು.
ಸುನಂದಕ್ಕ ನಡ್ಕೊಂಡು ಬರೋದು ನೋಡಿ ಕೆಲಸ ಬಿಟ್ಟು ಪಾಪ ಬರೋದು ನೋಡಿ ನಮ್ಮ ಸುನಂದಕ್ಕ. ಈ ಅಮ್ಮ ಇವತ್ತು ನಾನು ನೀನು ಸೇಮ್ ಪಿಂಚಮ್ಮ, ಇದು ಹೇಗೆ ಸಾಧ್ಯ? ಅಮ್ಮ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗುವಾಗ ನಾನು ಎದ್ದಿರ್ಲಿಲ್ಲ, ಆದ್ರೂ ಸೇಮ್ ಪಿಂಚ್. ಎಂತ ಮಾರೆ ಸುನಂದಕ್ಕ ಓಡುದು. ನಮ್ಮ ಅಮ್ಮನಿಗೆ ಒಂದ್ಸಲ 100 ಮೀಟರಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಅದು ಎಂತಕ್ಕಂತ ನಂಗೆ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಗ್ತುಂಟು ನಂಗೆ. ಈ ಅಮ್ಮನ ಜೊತೆ ಓಡಿ 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 ಸಾಕಾಗ್ತಾ ಉಂಟು, ಆಗ್ತಾ ಇಲ್ಲ. ಮನೆಯಲ್ಲಿ ಎಂತ ಆಗಿದೆ ಅಂತ ಗೊತ್ತುಂಟಾ? ಮನೇಲಿ ಇಬ್ರು ಸಹ ಇರ್ಲಿಲ್ಲ ಅಲ್ಲ, ಮಂಗಗಳೆಲ್ಲ ಮನೆಗೆ ನುಗ್ಗಿ ಮಾಡೆಲ್ಲ ಫುಲ್ ತೆಗ್ದು ಅಮ್ಮ ಕೋಳಿ ಸಾರು ಮಾಡಿಟ್ಟಿದ್ರಲ್ಲ, ಕೋಳಿ ಪೀಸ್ ಎಲ್ಲ ತಿಂದಿದವಂತೆ. ತಿಂದಿದೆ ಎಂತದ ಗೊತ್ತಿಲ್ಲ, ಬಟ್ ಅಮ್ಮ ಹೇಳಿದ್ರು ಎಲ್ಲ ತಕೊಂಡೋಗಿ ತಿಂತ ಇತ್ತು ಅಂತ ಹೇಳಿ. ಬೇರೆ ಎಂತ ಸಹ ಇಲ್ಲ, ತೆಗ್ದು ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದೇನೆ, ಬೀಗ ಲಾಕ್ ಹಾಕಿ ಬಂದಿದ್ದೇನೆ. ಬಟ್ ಎಲ್ಲ ಮಾಡೆಲ್ಲ ಫುಲ್ ಕಿತ್ತಿಟ್ಟಿದಂತೆ. ಅದಕ್ಕೆ ನಮ್ಮಮ್ಮ ಓಡುದು, ನಂಗೆ ಓಡಿ ಓಡಿ ಎಲ್ಲ ಬಾಯಿಗೆ ಬರ್ತಾ ಉಂಟು, ಆಗುದಿಲ್ಲ ನಂಗೆ. ರಿಕ್ಷಕ್ಕೆ ಫೋನ್ ಮಾಡಿದ್ರೆ ಒಂದು ರಿಕ್ಷಾ ಸಹ ಸಿಗುದಿಲ್ಲ ಮರೆ, ಪಾದ ಎಲ್ಲ ದಗ 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 ಆಗ್ತಾ ಉಂಟು ನಂಗೆ. ಆದ್ರೂ ಸಹ ನೋಡಿ ಕೋಇನ್ಸಿಡೆಂಟ್, ನಮ್ಮಮ್ಮ ನಾನು ಸಿಮಿಲರ್ ಡ್ರೆಸ್. ಹಾ, ಹೆಂಗೆ ನಾವು ಕಲರ್ ಬೇರೆ ಅಂತಲ್ಲ. ಆಯ್ತು, ಓಕೆ, ಇಲ್ಲಿಗೆ 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 ಸ್ಟಾಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಓಕೆ, ಅಂತೂ ಪ್ರಯತ್ನದಲ್ಲಿ ನಾನೇ ವಿಜಯಿಶಾಲಿಯಾಗಿದ್ದೇನೆ. ನಮ್ಮಮ್ಮ ನನ್ನ ಹಿಂದೆ ಹಾಕಬೇಕು ಅಂತ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೆ, ಆಗ್ಲಿಲ್ಲ. ಇವಾಗ ಸುನಂದಕ್ಕ ಹಿಂದೆ ಬಿದ್ದಿದ್ದಾರೆ, ನಾನೇ ಮುಂದೆ ಹೋಗ್ತಾ ಇದ್ದೇನೆ. ಹೆಂಗೆ ಹೆಂಗೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಿ, ಎಂಡ್ ತನಕ ವಿಡಿಯೋ ನೋಡ್ತಿದ್ದೀರಿ, ಯಾರೆಲ್ಲ ಲೈಕ್ ಮಾಡ್ತಿದ್ದೀರಿ, ಕಮೆಂಟ್ ಮಾಡ್ತಿದ್ದೀರಿ, ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾಳಿನ ಹೊಸ ವಿಡಿಯೋ ಜೊತೆ ಮತ್ತೆ ಎಲ್ಲರೂ ಸಿಗುವ. ಬಾಯ್ ಬಾಯ್, ಲವ್ ಯು, ಬಾಯ್.